ಎಲ್ಲರಿಗೂ ನಮಸ್ಕಾರ. ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ. ಮೊದಲನೇ ಸುದ್ದಿ ಏನಪ್ಪ ಅಂತಂದರೆ, ಇಷ್ಟು ದಿನ ಏನು ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತು, ಅದನ್ನು ಕೇಂದ್ರ ಸರ್ಕಾರ VBG ರಾಮ್ಜಿ ಅಂತ ಹೇಳಿ ಆ ಒಂದು ಯೋಜನೆಯನ್ನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದೆ. ಮುಖ್ಯ ಬದಲಾವಣೆಗಳನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಮುಖ್ಯವಾಗಿ ಉದ್ಯೋಗ ಖಾತ್ರಿಯಲ್ಲಿ 100 ದಿನಗಳ ಕಾಲ ಉದ್ಯೋಗ ಕೊಟ್ಟರೆ, ಈಗ ಹೊಸದಾಗಿ ಬರ್ತಾ ಇರತಕ್ಕಂಥ ಯೋಜನೆಯಲ್ಲಿ 125 ದಿನಗಳ ಕಾಲ ಉದ್ಯೋಗವನ್ನು ನೀಡಲಾಗುತ್ತೆ. ಇನ್ನು ಸಾಯಿ ಜಾಧವ್ 23 ವರ್ಷಕ್ಕೇನೆ IMA ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಮೊದಲ ಬಾರಿ ಮಹಿಳಾ ಅಧಿಕಾರಿಯಾಗಿ ಪದವಿ ಪಡೆದಂತಹ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. 93 ವರ್ಷಗಳ ಕಾಲ ಇದ್ದಂತಹ ದಾಖಲೆಯನ್ನು ಮುರಿದಿರುವಂತಹದ್ದು. ಇಲ್ಲಿ ಕೇವಲ ಪುರುಷರು ಮಾತ್ರ ಇದುವರೆಗೆ ಉತ್ತೀರ್ಣರಾಗ್ತಾ ಇದ್ರು. ಇನ್ನು ಡಿಸೆಂಬರ್ 16 ಇವತ್ತು ವಿಜಯ ದಿವಸ್ ಅಂಥೇಳಿ ಆಚರಣೆ ಮಾಡುತ್ತೆ ಭಾರತ. 1971ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಯುದ್ಧ ಏನಾಗುತ್ತೆ, ಇಂಡೋ ಪಾಕಿಸ್ತಾನ್, ಇದರಲ್ಲಿ ಭಾರತದ ಗೆಲುವನ್ನು ಈ ಒಂದು ದಿವಸದ ಮೂಲಕ ಆಚರಣೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಪಂಜಾಬ್ ಗೌರ್ಮೆಂಟ್ ಏನಿದೆ, ತನ್ನ ಕೆಲವೊಂದು ನಗರಗಳನ್ನು ಪವಿತ್ರ ನಗರಗಳು ಅಂತ ಹೇಳಿ ಔಪಚಾರಿಕವಾಗಿ ಘೋಷಣೆ ಮಾಡಿದರೆ. ಹೋಲಿ ಸಿಟೀಸ್ ಅಂತ ಹೇಳಿ ಅಮೃತ್ಸರ್, ಆನಂದಪುರ್ ಮತ್ತು ಸಾಹಿಬ್ ಹಾಗೆ ತಲ್ವಂಡಿ ಸಾಬೋ ಈ ನಗರಗಳನ್ನು ತನ್ನ ಪವಿತ್ರ ನಗರಗಳು ಅಂತ ಹೇಳಿ ಘೋಷಣೆಯನ್ನು ಮಾಡಿದೆ ಪಂಜಾಬ್ ಸರ್ಕಾರ. ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ. ಧನ್ಯವಾದಗಳು.